ಅಂದ್ಕೊಂಡಂಗೆ ಬದುಕೋದಕ್ಕಿಂತ ಹೊಂದ್ಕೊಂಡು ಬದುಕೋದೇ ಒಳ್ಳೆಯದು. ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಬಂದರೂ ಒಬ್ಬರಿಗೊಬ್ರು ಬಿಟ್ಕೊಡ್ಬೇಡಿ. ಗಂಡ ಹೆಂಡತಿ ಮಧ್ಯೆ ಮೇಲು ಕೀಳು ಅನ್ನೋ ಮನೋಭಾವನೆ ಬರಲೇಬಾರ್ದು. ಇಬ್ರು ಒಂದೇ ತಕ್ಕಡಿಯಲ್ಲಿ ಸಮಾನವಾಗಿರೋ ಸಿಹಿ ಅಂತೆ ಬದುಕಬೇಕು. ದೊಡಮ್ಮ, ಇನ್ಮೇಲೆ ಇದೇ ನಿನ್ ಗಂಡನ ಮನೆ. ಮೇಷ್ಟ್ರೆ, ನಿಮಗೂ ಅಷ್ಟೇ, ಇನ್ಮೇಲೆ ಇದೇ ನಿಮ್ಮ ಅಪ್ಪನ ಮನೆ. ಗೊತ್ತಾಯ್ತಾ? ಎಷ್ಟು ದಿನ ಬೇಕಾದ್ರೂ ಇಲ್ಲಿರಿ, ಅಥವಾ ಪರ್ಮನೆಂಟ್ ಆಗಿ ನೀವು ಇಲ್ಲಿರ್ತೀನಿ ಅಂದ್ರೆ ನನ್ನದೇನು ಅಭ್ಯಂತರ ಇಲ್ಲ. ಅಯ್ಯೋ, ನಮ್ಮಿಂದ ನಿಮಗೆ ತೊಂದರೆ ಬೇಡ ಸರ್. ನೀವು ನನ್ನ ಸ್ವಂತ ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದೇ ದೊಡ್ಡದು. ಆ ಋಣನೇ ತೀರ್ಸಕ್ಕಾಗಲ್ಲ. ಇನ್ನೂ ಇಲ್ಲ ಇದ್ದು ನಿಮ್ಗೆ ಇನ್ನೂ ಭಾರ ಆಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಇದರಲ್ಲಿ ಭಾರ ಅನ್ನೋದು ಏನು ಬಂತು ಮೇಷ್ಟ್ರೆ? ನಿಮ್ಮನ್ನ ನಾನು ಸ್ವಂತ ಮಗ ಅಂದ್ಕೊಂಡಿರೋದಕ್ಕೆ ಈ ಭಾವನೆ ಬಂದಿದ್ದು. ಅಳಿ ಅಂದ್ರೆ ನೀವಾದ್ರೂ ಸ್ವಲ್ಪ ಹೇಳಿ. ಅದೆಲ್ಲ ಆಮೇಲೆ ಡಿಸೈಡ್ ಮಾಡೋಣ ಬಾವ. ಸದ್ಯ ಇಷ್ಟೊಂದು ಜನಕ್ಕೆ ಅಡಿಗೆ ಮಾಡೋದು ತಪ್ಪು. ಮೊದಲು ಅಪ್ಪನ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಅಲ್ಲೆಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ, ಕೋಪ ಮಾಡ್ಕೊಂಡಿರ್ತಾರೆ. ಮನೆಯವ್ರ ಕೋಪನ ತಣ್ಣಗೆ ಮಾಡ್ಬೇಕಲ್ವಾ? ಅಳಿ ಅಂದ್ರೆ ಮೊದಲು ನೀವು ನಿಮ್ಮ ಮನೆಯಲ್ಲಿ ಒಪ್ಸೋ ಕೆಲಸ ಮಾಡಿ. ನನ್ನ ಪ್ರಕಾರ ಇವ್ರು ಯಾವುದೇ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿದ್ದಾರೆ. ಅದನ್ನ ಮನೆಯಲ್ಲಿ ಹೇಳಿದ್ದಾರೆ, ಮನೆಯವರು ಒಪ್ಪಿಲ್ಲ, ಹಾಗಾಗಿ ಇವರೇ ಮದುವೆ ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇವರಿಬ್ಬರು ಮನಸ್ಸನ್ನ ಅರ್ಥ ಮಾಡಿಕೊಂಡು ನೀವೇ ನಿಂತು ಇವರಿಬ್ಬರು ಮದುವೆ ಮಾಡಿಸ್ಕೊಟ್ರಲ್ಲ, ಅದು ತುಂಬಾ ಸಂತೋಷವಾದ ವಿಷಯ. ಅತ್ತೆ ಬನ್ನಿ, ದೇವ್ರ ಮನೆ ಸಿದ್ಧ ಮಾಡೋಣ. ಅಕ್ಕ ದೇವ್ರಿಗೆ ದೀಪ ಹಚ್ಚಲಿ. ಈ ಖುಷಿ ಕ್ಷಣನ ಹಂಚ್ಕೊಳ್ಳೋದಕ್ಕೆ ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸರ್. ಹೌದು ಮೇಷ್ಟ್ರೆ, ಅದು ನೀವು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದೀರಾ ಅನ್ನೋ ಸುದ್ದಿ ಕೇಳಿ ಅವಳಿಗೆ ಕೈ ಕಾಲೇ ಆಡ್ತಾ ಇರಲಿಲ್ಲ. ಆಮೇಲೆ ಮಗ ಬಂದು ನಿಮ್ಮ ಮದುವೆ ಆಯ್ತು ಅಂತ ಹೇಳ್ದ ತಕ್ಷಣ ಅವಳು ಹೊತ್ತಿದ್ದ ಹರಕೆನ ತೀರಿಸ್ಬೇಕಲ್ಲ, ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟೇ ಬಿಟ್ಲು. ತಗೊಳ್ಳಿ ಅಕ್ಕ, ದೇವ್ರ ಪ್ರಸಾದ. ಮೊದಲು ರಾಹುಲ್ ಅಣ್ಣಗೆ ತಿನ್ಸಿ. ಈಗ್ಲೇ ಇಲ್ಲೇ ತಿನ್ನಿಸ್ಬೇಕಾ? ಹ್ಞೂ ಅಕ್ಕ, ಯಾಕೆ ರೂಮಲ್ಲಿ ಒಬ್ಬರೇ ಇದ್ದಾಗ ತಿನ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪರವಾಗಿಲ್ಲ, ಈಗಲೇ ತಿನ್ಸಿ. ಅವ್ರನ್ನೇ ನೋಡ್ತೀಯಮ್ಮ, ತಿನ್ಸು. ಅಳಿ ಅಂದ್ರು ಏನು ಅನ್ಕೊಳ್ಳಲ್ಲ ಅಲ್ವಾ? ಅಳಿ ಅಂದ್ರೆ ನಾನೇನು ಅನ್ಕೊಳ್ಳಿ, ತಿನ್ಸು ತಿನ್ಸು. ಖುಷಿಯಿಂದ ಹಚ್ಕೊಂಡು ನೀವು ಚಪ್ಪಾಳೆ ಹೊಡಿದಿ. ಅಲ್ಲ, ನೀರ್ ತಿನ್ಸಿ. ಜಯರಾಮ್ ಅವರೇ, ಯಾರು ಏನು ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ಅನ್ಕೊಳ್ಳಲ್ಲ ಯಾರು, ಹೇಳಿ ಬಿಗ್ರೆ. ಚಿರು ಮತ್ತೆ ದೀಪ ಮದುವೆ ಆದಾಗ ಇಷ್ಟೊಂದು ಸಂಭ್ರಮ ಇರಲಿಲ್ಲ. ಅವರಿಬ್ಬರ ಕೈಲಿ ಯಾವ ಶುಭ ಕಾರ್ಯನೂ ಮಾಡ್ಸೋಕ್ಕಾಗ್ಲಿಲ್ಲ. ಇವತ್ತು ಅರ್ಚನಾ ರಾಹುಲ್ ಪರಸ್ಪರ ಸಿಹಿ ತಿನ್ಸಿದ ರೀತಿಲೇ ದೀಪ ಚಿರುನು ಸಿಹಿ ತಿನ್ಸಿದ್ರೆ ನನಗೂ ಖುಷಿ ಆಗ್ತಿತ್ತು. ಎಂತ ಮಾತು ಹೇಳಿದ್ರಿ ಬೀಗ್ರೆ. ಹಾಗೆ ಮಾಡೋದ್ರಿಂದ ನಂಗೂ ತುಂಬಾ ಖುಷಿ ಆಗುತ್ತೆ. ದೀಪ, ಅಳಿಯಂದ್ರಿಗೆ ನೀನು ಸಿಹಿ ತಿನ್ಸಮ್ಮ. ಅದೆಲ್ಲ ಯಾಕೆ ಅಳಿಯಂದ್ರೆ ದಯವಿಟ್ಟು ಬೇಡ ಅಂತೆಲ್ಲ ಹೇಳ್ಬೇಡಿ, ತಗೊಳ್ಳಿ. ಅಳಿಯಂದ್ರೆ ನೀವು ತಿನ್ಸಿ, ತಿನ್ಸಿಯಪ್ಪ. ಅಂದ್ರೆ
ನನ್ನ ಮಗನಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ, ಅದಕ್ಕೆ ಹೆಚ್ಚು ಪಾಯಸನ ನಿಮ್ಗೆ ತಿನ್ಸಿದ್ದಾರೆ. ಇಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ತೀರ್ಮಾನ ಮಾಡೋನು ನಾನು. ಇಲ್ಲಿ ಬೇರೆ ಯಾರು ಇಲ್ಲ, ನಮ್ಮ ಬೀಗರ ಮನೆಯವರೇ ಇರೋದು. ಈ ಮನೆಗೆ ನನ್ನ ಮಗ ಅನ್ನಿಸ್ಕೊಂಡವನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಮೇಷ್ಟ್ರಿಗೂ ಇದೆ. ಇವತ್ತು ಮೇಷ್ಟ್ರಿಗೆ ಕೆಲಸ ಹೋಗಿರ್ಬೋದು, ನಾಳೆ ಇದಕ್ಕಿಂತ ದೊಡ್ಡ ಕೆಲಸ ಸಿಗುತ್ತೆ. ಎಷ್ಟು ಇಷ್ಟು ದಿನ ದುಡಿದು ನಮ್ಮ ಮನೆಗೂ ಸಹಾಯ ಮಾಡಿದ್ದಾರೆ, ದವಸ ಧಾನ್ಯ ತಂದ್ಕೊಟ್ಟಿದ್ದಾರೆ, ತರಕಾರಿ ತಂದ್ಕೊಟ್ಟಿದ್ದಾರೆ. ಅಂಥವ್ರನ್ನ ಈ ಮನೆಯಲ್ಲಿ ಬಿಟ್ಟಿ ತಿನ್ನೋರು ಅಂತ ಹೇಳ್ತಾ ಇದೆಯಲ್ಲ, ಈ ಮನೆಯಲ್ಲಿ ಬಿಟ್ಟಿ ತಿಂತಾ ಇರೋರು. ಕೈ ಮುಗಿತೀನಿ, ಏನು ಹೇಳ್ಬೇಡ, ಸ್ವಲ್ಪ ಸುಮ್ಮನಿರೋಣ. ನೋಡಮ್ಮ ಸಂಜನಾ, ಅಣ್ಣ ಏನೋ ಕೋಪದಲ್ಲಿ ಹೇಳಿದ್ರು, ದಯವಿಟ್ಟು ಅದನ್ನ ಮನ್ಸ್ಗೆ ಹಾಕೋಬೇಡಮ್ಮ. ಈ ಮನೆಯಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ನಿರ್ಧಾರ ಮಾಡೋನು ನಾನು. ಮೇಷ್ಟ್ರು ನನಗೆ ಮಗ ಇದ್ದ ಹಾಗೆ, ಅರ್ಚನಾ ನನಗೆ ಸೊಸೆ ಇದ್ದ ಹಾಗೆ. ಅವರಿಬ್ರು ಬೇರೆ ಎಲ್ಲೂ ಹೋಗಲ್ಲ, ಇದೇ ಮನೆಯಲ್ಲೇ ಇರ್ತಾರೆ. ಹಾಗಾದ್ರೆ ಈ ಮನೇಲಿ ನಾನು ಇರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಅದಕ್ಕೆ ನೋಡಿ, ನೀವು ಈ ಮನೆ ಸೊಸೆ, ಅಣ್ಣ ಮದ್ವೆ ಆಗಿದ್ದ ದಿವಸನೇ ಅಣ್ಣನ ಕೆಲಸ ಹೋಗಿದೆ ಅಂದ್ರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಹಾಗಾದ್ರೆ ಇದ್ರಿಂದ ನಾನಿದ್ದೀನಿ ಅಂತನಾ? ನೀವ್ಯಾಕಿಂತ ಕೆಲಸ ಮಾಡ್ತೀರಾ? ಅಣ್ಣಂಗೆ ಆಗದೆ ಇರೋರು ಯಾರೋ ಈ ತರ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಕೆಲಸ ಹೋದ್ರು ನನ್ ತೋಳಲ್ ಶಕ್ತಿ ಇದೆ, ನಾನು ಚೆನ್ನಾಗಿ ದುಡಿತೀನಿ ಸಂಜನಾ ಅವ್ರೆ. ಮೊದ್ಲೇ ನಾನು ಸ್ವಾಭಿಮಾನಿ, ಅಂತದ್ರಲ್ಲಿ ಕೂತ್ ತಿನ್ನೋದು ಅಂದ್ರೆ ನನಗೆ ಮೊದ್ಲೇ ಆಗಲ್ಲ. ಯಾವ್ದಾರ ಒಂದು ಕೆಲಸ ನೋಡಿ ನನ್ನ ಹೆಂಡತಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ತಲೆ ಕೆಡ್ಸ್ಕೊಬೇಡಿ.